ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹಣ ಬರ್ತದೆ, ಅದಕ್ಕೆ ಅವ್ರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ. ನಮ್ಮಲ್ಲಿ ಯಾಕೋ ನಮ್ಮ ಎಂಪಿಗಳು ಆ ಕೆಲಸವನ್ನ ಮಾಡಿಲ್ಲ. ಆ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ನಮಗೂ ಸಿಗತಕ್ಕಂತ ಒಂದು ವ್ಯವಸ್ಥೆಗಳು ಸಿಗುತ್ತಾವ. ಇವೆಲ್ಲವನ್ನ ಇಟ್ಟುಕೊಂಡು ನಿಮ್ಮ ಇವತ್ತು ಹೋರಾಟ ಏನದ, ಈ ಹೋರಾಟಕ್ಕೆ ಬೆಂಬಲವಾಗಿ ಅನೇಕ ಜನ ಎಲ್ಲ ಸ್ವಾಮಿಗಳು ಎಲ್ಲರೂ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಏನು ಅಂದ್ರೆ ನಮಗೂ ಒಂದು ಆಯೋಗ ಮಾಡಿ ಜಲ್ದಿಯಾಗಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅನ್ನೋದಾಗಬೇಕು. ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಸಂಘಟನೆ ಬಹಳಷ್ಟು 2-3 ದಿವಸದಿಂದ ನೋಡ್ತಾ ಇದ್ದೇವೆ. ಇಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ, ತಾಲೂಕುಗಳಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ. ಈ ಬಿಸಿ ನನಗೂ ತಟ್ಟಿದೆ, ನಿನ್ನೆ ಇವತ್ತು ನನಗೂ ತಟ್ಟಿದೆ. ಇವತ್ತು ಬೆಳಗಿನ ಲಗ್ನಕ್ಕೆ ಹೋಗ್ಬೇಕಾಗಿತ್ತು. 2 ಕಿಲೋಮೀಟರ್ 2 ತಾಸು ಸುತ್ತಾಗಿ ಹೋಗಿದ್ದೀನಿ ನಾನು. ಎಲ್ಲಾ ಕಡೆ ರೈತರು. ನಾನು ಒಬ್ಬ ರೈತನೇ. ನೀವ್ ಹೆಂಗ್ ಹೊಲ ಮಾಡ್ತೀರಿ, ನಾವು ಹಂಗ ಹೊಲ ಮಾಡ್ತೀವಿ. ನಮ್ಮದು ವರ್ಷ ಏನಿಲ್ಲ ಅಂದ್ರೂ 300, ವರ್ಷ ಏನಿಲ್ಲ ಅಂದ್ರೂ 30-40 ಸಾವಿರ ರೂಪಾಯಿ ಕಬ್ಬು ಆಗ್ತದೆ. ಒಂದು 30-40 ಸಾವಿರ ರೂಪಾಯಿಂದ ನಮ್ಮದು ಸೋಯಾಬೀನ್ ಬೆಳಿತೀವಿ ನಾವು. ನಿಮ್ಮಂಗ ನಾವು ರೈತರೇ ಮಠದಿಂದನೇ ಮಾಡಿಸ್ತೀವಲ್ಲ. ನೀವು ಹೆಂಗ್ ತ್ರಾಸದೆ ಆ ತ್ರಾಸ ನನಗೂ ಗೊತ್ತದೆ. ಅದಕ್ಕೆ ನಾವು ನಿಮಗೆಲ್ಲಾ ಬೆಂಬಲ ಕೊಡ್ತಕ್ಕಂತ ವ್ಯವಸ್ಥೆಗೆ ಬಂದ ಉದ್ದೇಶ ಅಂತ ಹೇಳಿದ್ರೆ ಆ ನೋವು ನಮಗೂ ಗೊತ್ತದೆ. ವರ್ಕರ್ಸ್ ಏನದಾರ, ಇವ್ರು ಏನದಾರ, ಸರ್ಕಾರ ಏನ್ ಮಾಡ್ತದೆ, ಅದರಿಂದ ಏನಾಗ್ತದೆ, ಸೋಯಾಬೀನ್ ರೇಟ್ ಏನಾಗ್ತದೆ, ಇವೆಲ್ಲ. ನಾಳೆ ನಮ್ಮ ಹೋರಾಟದ ವೇದಿಕೆಗೆ ಯಾವ್ದ ರಾಜಕಾರಣಿ ಬರುವ ಮುಂದ ಮೊದಲ ಗುರ್ಲಾಪುರ ಕ್ರಾಸ್ ಆ ಕಡೆ ಏನ್ ಮಾಲಿಂಗ್ಪುರ ಐತಲ್ಲ ಆ ಕಡೆ ಕಬ್ಬೂರೊಳಗೆ 10 ನಿಮಿಷ ವಿಚಾರ ಮಾಡಿ ಚರ್ಚೆ ಮಾಡ್ಕೊಂಡು ಬರ್ರಿ. ಒಂದ್ ಸಾರಿ ನಮ್ಮ ವೇದಿಕೆಗೆ ಬಂದ್ರಿ ಅಂತಂದ್ರ ನಮಗ ಕಬ್ಬಿಗೆ ಬೆಲೆ ಘೋಷಣೆ ಆಗುತ್ತಕ ನೀವು ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು. ಇಲ್ಲಂದ್ರ ನಿಮ್ ಯಾವ ರಾಜಕಾರಣಿಗಳು ನಮಗ ಅವಶ್ಯಕತೆ ಇಲ್ಲ. ಬರಬರ ಐತಿಲ್ರಿಪ್ಪ. ನಾವು ಕುಂಡ್ರಾಕ ಗಟ್ಟಿದೀವಿ, ಬಿಲ್ ತಗೊಳಕ ಗಟ್ಟಿದೀವಿ, ನ್ಯಾಯ ಪಡ್ಕೊಳಕ್ ಗಟ್ಟಿದೀವಿ. ಯಾರಪ್ಪಂದು ನಮಗ ಅವಶ್ಯಕತೆ ಇಲ್ಲ. ನಿಮ್ಮ ರಾಜಕಾರಣ ಈ ವೇದಿಕೆನಾಗ ಅವಶ್ಯಕತೆ ಇಲ್ಲ. ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಚೋಣಪ್ಪ ಪೂಜಾರಿ, ಮಲ್ಲಪ್ಪನ ಅಂಗಡಿ, ಶ್ರೀಶೈಲ್ ಅಂಗಡಿ, ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿನ ಹೋರಾಟ ಐತಿ. ಯಾವುದೋ ರಾಜಕಾರಣ, ಜಾತಿ, ಧರ್ಮ, ಯಾವುದೋ ಮತಕ್ಷೇತ್ರ ಯಾವುದೂ ನಮಗೆ ಸಂಬಂಧ ಇಲ್ಲ.